ಏನು ಲಕ್ಕಮ್ಮರು ಹೊತ್ತು ಮುಂಚೆ ಉಂಡು ಕುಕ್ಕಂಬಿಟ್ರಿ ಬಾಕ್ಲಿಕ್ಕೆಂಡು ಅದ್ರಾಗೂ ಎಲ್ಲ ನೀರು ನೀಡಿ ಹಿಡ್ದು ಎಲೆಡ್ಕೊಂಡು ಕುಕ್ಕಣಿದೀಯ ಹೊತ್ತು ಮುಂಚೆ ನೀನೇ ಪಡ್ದಿದ್ಯಮ್ಮ. ಬಾತಿ ಮಕ್ಕ ನಾನು ಪಡ್ಕೊಂಬಂದಿರೋದು ನೀನು ಪಡ್ಕೊಂಬರಿವಂತೆ ನಿಮ್ಗೆ ಏನಮ್ಮ ಹೇಳ್ತೀನಿ, ನಮ್ಮ ಕಷ್ಟ ಏನು ಅಂಬದೇನು ಗೊತ್ತಾಗಲ್ಲ. ಕುಂತಿರೋದು ಒಂದು ಕಾಣುತ್ತೆ ಹೊರತು ಇಟ್ಟ ತಕ್ಕ ಏನು ಮಾಡಿದೆ ಅಂಬದೇನು ನಾನು ಪಡ್ಕೊಂಬಂದಿದ್ನಿ ಇಂಥದ. ಅಲ್ಲ ಬಾಕ್ಲಿಕ್ಕೆಂಡು ಕುಕ್ಕಂಡಿದ್ಯಲ್ಲ ಹೊತ್ತು ಮುಂಚೆನೇ ಅದಕ್ಕೆ ಕೇಳಿನಮ್ಮ, ನಾನು ಏನು ಕೇಳ್ತಿದ್ದೆ ನಿನ್ನ. ನೀನು ಎಲ್ಲಿಗೆ ಹೊತ್ತು ಮುಂಚೆ ಮೆಟ್ಟುಪಟ್ಟು ಹಾಕ್ಯಂಡು ಬಂದಿರಂಗ ಇದೆಯಾ? ನಿಂದ ಆತೆ ಬದುಕು ನಿಂದಾದಂಗೆ ನಂದು ಆಗೋದು. ಇಲ್ಲಮ್ಮ ನಮ್ಮಳು ಟ್ಯಾಂಕಿದಾಗೆ ನೀರು ಬರ್ತವೇನೋ ನೋಡಿ ಬಟ್ಟೆ ಒಗ್ದಕ್ಕು ಅಂತಂದ್ಲು. ನಾನು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತಂದು ಬಂದಮ್ಮ. ಅವ್ರು ಎಲ್ಲಿರ್ತಾರೆ ಅವ್ರು ಅತ್ಲಾಗಿತ್ಲ ಹೋಗ್ತಾರೆ ಬಟ್ಟೆ ಒಗಿ ಮುಸೆ ತೊಳಿ ಅಂತಂದು ಹೇಳಿ ಜೋಡಿಸಿ ಹೋಗ್ತಾರೆ. ಉಂಡೆ ಅಲ್ಲೇನೆ ಇಲ್ಲಮ್ಮ ಕುಕ್ಕಂಡು ಉಮ್ಮಂಗಿಲ್ಲ ಕಣಮ್ಮ. ಉಂಡಿಕಾಯಿ ಯಾತಾದ್ರೂ ಒಂದು ಬದುಕು ಮಾಡ್ಬೇಕಣಮ್ಮ. ಮುದ್ದೆ ಹಂಗೆ ಬತ್ತೈತೆ ಅಂತಂದಂತಾರೆ. ಕೂಕೊಂಡಿರ್ತೀಯಲ್ಲ ಹೊತ್ತು ಬೈಗಿಂದನ ಕಸ ಹೊಡಿಯೋಕ್ಕಾಗಲ್ಲೇ, ಮುಸೆ ತೊಳೆಯೋಕ್ಕಾಗಲ್ಲೇ, ನೀರು ಹಿಡಿಯೋಕ್ಕಾಗಲ್ಲೇ, ಮಂತೆಗಿರ್ತೀಯಲ್ಲ ನಾವು ದುಡಿಯೋಕೆ ಹೋಗ್ತೀವಿ ಅಂತಂದಂತಾರಮ್ಮ. ಎದೆಸ್ಕೆಲೇನೆ ಆಲೇನೆ ನಾನು ಹುಡುಗರಿಗೆ ಎಲ್ಲ ಮೈ ತೊಳೆದು ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸಿ ನೀರು ಹಿಡ್ದು ಎಲ್ಲ ನೆಲ ಒರೆಸಿ ಈಗ ನೋಡು ಬಾಕ್ಲಿಕ್ಕೆ ಕುಕ್ಕಣಿದ್ದೀನಿ ಧೂಳು ಹೋಗುತ್ತೆ. ಹಿಂಗೆ ನೆಲ ಒರೆಸೋದು ಅಂತೇಳಿ ಬಂದು ಹೆಜ್ಜೆ ಬಿದ್ದಿದ್ರೆ ಯಾರನ್ನ ಒಳಗೆ ಬಿಟ್ಟೆ ಅದಕ್ಕೆ ಬಾಕ್ಲಿಕ್ಕೆ ಕುಕ್ಕಣಿನ ತಾಯಿ ಎದ್ದಾಗ ಹೊರಗೆ ಬಂದರು ಉಂಡು ತಿರ್ಗಿ ಬೈನಾಗ್ಲೇ ಒಳಗೆ ಹೋಗೋದು. ಮನೆ ಗಚ್ಚಗಟ್ಟಾಗಿಲ್ದಿದ್ರೆ ಹಿಂಗೆ ನೋಡ್ಕೊಂಬದು ಒಟ್ಟು ಹೆಜ್ಜೆದ್ದಾಗಿದ್ದಾವೆ ಅಂತಂದೇಳಿ ಬಿಟ್ಟಂಗೆ ಬಿಟ್ಟದೇ ಹೋಗ್ತಾರೆ. ಒಟ್ಟು ಕಸ ಮುಸ್ರೆ ಎಲ್ಲ ಹೊರಕಿಕ್ಕಿ ಒಳಸು ಬಟ್ಟೆ ಎಲ್ಲ ಜೋಡಿಸಿ ನೀರಿಡಿ ಅಂತಂದೇಳಿ ಹೋಗ್ತಾರೆ. ಎಲ್ಲ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಾರೆ, ಇಲ್ದಿದ್ರೆ ಮೂಗು ಮುಷ್ಟಿ ತಿರುತ್ತಾರೆ. ಬಂದಾಗ ಏನಿಲ್ಲ ನೀನು ಮಂತೆಗಿದ್ದೆ ಬೈಗತಕ್ಕ ಯಾತದ್ ಮಾಡ್ತೀಯ ಅಂತಂದೇಳಿ ಗಲಾಟೆ ಮಾಡ್ತಾರೆ ಕಣ್ತಾಯಿ. ಯಾತನ ಒಂಚೂರು ಮಾಡಲಿಲ್ಲ ಅಂದರೆ ಮಾರಲ್ಲ ಮುದ್ದೆ ಅತ್ಲಾಗಿಲ್ಲ ತಿರುತ್ತಾರೆ. ಅದಕ್ಕೆ ಮಾಡಿದ್ದೀನಮ್ಮ. ನಮ್ಮನೆಗೆ ಇವತ್ತು ಯಾತ ಚಿತ್ರಾನ್ನ ಅಂತಂದು ಮಾಡಿದಮ್ಮ. ಬರೀ ಅರಿಶಿನ ಪುಡಿ ಹುಣ್ಸೆಹಣ್ಣು ಇದು ಅದೇನು ಚಿತ್ರಾನ್ನ ಏನು ಕತ್ತಿಯೋ ನಮಗೆ ಇಂಥದ್ದು ಅನ್ನೋದು ಸರ್ ಬರೋಲ್ಲ. ಸೊಸೈಟಿಗೆ ಹೊಸ ಅಕ್ಕಿ ಕೊಡ್ತಾರೆ, ಅಕ್ಕಿ ಇದ್ದೇವೆ ಅಂತಂದೇಳಿ ಬರೀ ಅನ್ನಕ್ಕೂದೇ ಒಯ್ಯದಿದ್ದಿ ನಾನು. ಬೈನತ್ನ ಒಂದೇ ಊಟ ಮಾಡಿರು ಬಿಟ್ಟು ಮುದ್ದೆನೇ ಅದನ್ನು ಮುದ್ದೆ ಮಾಡೋದೇ ಇಲ್ಲ. ಮುದ್ದೆ ಅನ್ನ ಸಾರು ಮಾಡೋದು ಅಪರೂಪ. ನಮಗೆ ಉಂಡಿದ್ದು ನಿಧಾನ ಆಗಲ್ಲ. ನಾವು ಮೊದಲೆಲ್ಲ ಉಂಡ್ಕೊಂಡಿದ್ದಾರೆ ಮುದ್ದೆ ಅನ್ನ ಸಾರು ರೊಟ್ಟಿ ಪಟ್ಟಿ ಸುಟ್ಟು ನಮ್ಮ ಮನೆಗೆಲ್ಲ ತುಪ್ಪ ಬೆಣ್ಣೆ ಇರೋದು ಹಾಲು ಮಜ್ಜಿಗೆ ಮೊಸರು ಕಾಡ್ಕೊಂಡು ನಾವು ಮುದ್ದೆನ ಮಾಡ್ಕೊಂಡು ಉಂಡಾರು. ನಮಗಿದ್ದು ಸರ್ ಬರಲ್ಲ ಕಣ್ತಾಯಿ. ಉಂಡಿದ್ದು ನಿಧಾನ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ಮಾಡಿದ್ದ ಉಣ್ಣಂಗಿದ್ರೆ ಉಣ್ಣು ಇಲ್ದಿರ ಮಾಡ್ಕೊಂಡು ಉಣ್ಣು ಅಂತಂದು ಅಂತಾರೆ. ಅದಕ್ಕೆ ನಾನು ಆತ ಚಿತ್ರಾನ್ನ ಮಾಡಿದ್ರು ತಿಂದು ಬಂದಮ್ಮ. ಅಯ್ಯೋ ಹಂಗಂದು ನೋಡಮ್ಮ ನನಗಿದ್ದು ಸರ್ ಬರಲಿಲ್ಲ ಅಂತಂದೇಳಿ ಏನು ಉಂಡ್ರೆ ಉಣ್ಣು ಬಿಟ್ರು ಉಣ್ದಿಲ್ದಿದ್ರೆ ಮಾಡ್ಕೊಂಡು ತಿನ್ನು. ನಮ್ಗೇನು ಹೇಳ್ತೀವಿ ನಾವು ಮಾಡಿದ್ದು ಮಂಗಿದ್ರೆ ಉಣ್ಬೋದು ಬಿಡ್ಬೋದು ಅಂತಂದಂತಾರಮ್ಮ. ಯಾತು ರೊಟ್ಟಿನೂ ಸುಡಲ್ಲ ಮುದ್ದೆನೂ ಮಾಡಲ್ಲ. ರೊಟ್ಟಿ ಸುಡೋಕ್ಕೆ ಬಂದಿರ್ತಾನೆ ಇವಾಗ ಎಲ್ಲ ಚಪಾತಿ ಅವು ಏಟು ಒಂದಂಗಾಯರ್ವ ಇಟ್ಟಿಟ್ಟ ವಸಿಯೋದು ಹಾಕಿ ನಡಿ ಅಂತಂದಂಬೋದು ಮಾಡಿರಿ ಅಷ್ಟೇ. ಇಲ್ದಿದ್ರೆ ಬರೀ ಇವು ಚಿತ್ರಾನ್ನ ಪುಳಿಯೋಗರೆ ಆಮೇಲೆ ವಾಂಗಿಬಾತು ಟಮಾಟ ಬಾತು ಎಲ್ಲ ಬಾತು ಮೆಂತ್ಯ ಬಾತು ಒಂದಿಟ್ಟು ಸೊಪ್ಪು ಉದುರಿಸೋದು ಮೆಂತ್ಯ ಬಾತು ಅಂತ ಮಾಡೋದು ಪಲಾವ್ ಅಂತ ಮಾಡೋದು. ಬರೀ ಇಂಥವು ಕಡಮ ಹೊಸ ಟಮಾಟೆ ಹಣ್ಣು ಇದ್ರೆ ಟಮಾಟೆ ಹಣ್ಣು ಹೆಚ್ಚಾಕಿ ಟಮಾಟ ಬಾತು ಎದ್ದ ಹಂಗಿದ್ದ ಬೈಗಾಗತ್ತಕ ಒಂದೇ ಥರದ್ದು ಯಾವಳು ತಿಂತಾಳೆ. ತಿಂಬಾಕ್ ಸರ್ ಬರಲ್ಲಮ್ಮ ನಮಗೂ ತಿನ್ನು ಇಂಥವೆಲ್ಲನ ಏನು ಮಾಡೋಣ. ಉಂಡ್ರೆ ಅದೇ ಬಿಟ್ಟರೆ ಗತಿ ಇಲ್ಲ. ಇಲ್ಲಾಂದರೆ ಮಾಡ್ಕೊಂಡು ಉಣ್ಣು ಅಂತಂದಂತಾರೆ ಯಾರಿಗೆ ಹೇಳೋಣ. ಅಯ್ಯೋ ನಮ್ಮ ಹುಡುಗನ ಕುಟ್ಟೆ ಅದು ಸರ್ ಬರಲಿಲ್ಲ ಕಣಪ್ಪ ನಮಗೆ ಅಂತಂದು ಒಂದೇ ಕಣಮ್ಮ. ಬತ್ತಿದ್ದಂಗೆ ಈಗಳೆಲ್ಲ ಇಬ್ಬರು ಕುಸ್ತಿಗೆ ಬಿದ್ದುಬಿಟ್ರು. ಅಜ್ಜಿ ಹೇಳ್ತಾಳೆ ಅಂತ ಕೇಳು ನೀನು. ನಾವು ನಮ್ಮ ಕೈಲೇ ಮಾಡೋಕ್ಕಾಗಲ್ಲ. ಹೋಗೋ ಹೊತ್ತಿಗೆ ನಾವು ದುಡಿಯೋಕೆ ಹೋಗೋರು ಮನೆಗಿರೋರು ಮಾಡ್ಕೊಂಡು ತಿನ್ಲೇಳು ಅಂತಂದೇಳಿ ಇಬ್ಬರು ಗಂಡ ಹೆಂಡ್ತಿ ಕುಸ್ತಿ ಬಿದ್ದರು. ನಮ್ಮ ಇಚ್ಕಾಗೆ ಅವ್ರು ಯಾಕಮ್ಮ ಗುದ್ದಾಡೋದು ಅಂತಂದೇಳಿ ಸೇರೋ ಊಟ ತಿಂಬೋದು ಸುಮ್ಮನಾಗೋದು. ಹಂಗಾಗಿಬಿಟ್ಟೈತಿ. ನಾವು ಅಷ್ಟೇ ಏನು ಮಾಡೋಣ. ಅಂತ ಕಾಲಲ್ಲಮ್ಮ ನಾವೆಲ್ಲ ಅತ್ತೆರಿಗೆ ಹೆದರ್ಕೊಂಡು ಬಾಳ್ ಮಾಡ್ತಿದ್ವಿ. ನಮ್ಮ ಅತ್ತೆ ನೀರು ತತ್ತಂದ್ರೆ ನೀರು ತರಬೇಕಾಯ್ತು, ಕಾಪಿ ತತ್ತಂದ್ರೆ ಕಾಪಿ ತರಬೇಕಾಯ್ತು, ಮುಂದಕ್ಕೆ ತಂದಿಕ್ಬೇಕಾಯ್ತು, ಹೇಳಿದ್ದ ಮಾಡ್ಬೇಕಾಯ್ತು. ಇಲ್ಲಾಂದರೆ ನಮ್ಗೆ ಹಣ್ಣುಗಳು ಏನಿಲ್ಲ ಹಿಡ್ಕೊಂಡು ಒದ್ದು ಬಿಡೋರು. ಇರ್ಬೋದು ಇಲ್ದಿರ್ತವ್ರ ಮನೆ ಕಡೆಗೆ ನಡಿ ಅಂತಂದಂಬರ್ ನಾವೇ ಬೆದರಿಕೊಂಡು ಯೋಟು ಹೆದರಿಕೆಂಬ್ತಿದ್ವಿ, ಹೇಳ್ದಂಗೆ ಕೇಳ್ತಿದ್ವಿ. ಈಗ ಅತ್ತೆರ ಕಾಲಲ್ಲ ಕಣಮ್ಮೋ, ಇವಾಗ ಸೊಸೆರು ಹೇಳ್ದಂಗೆ ಕೇಳಬೇಕು. ಇಲ್ದಿದ್ರೆ ಯಾಕನ್ನ ತಗೊಂಡು ಕೊಡ್ತಾರೆ, ಇಲ್ಲಾಂದರೆ ಬೇರೆ ಇರೋ ಅಂತಂದಂತಾರೆ. ನಮ್ಮ ಕೈಲಿ ವಯಸ್ಸಿನಾಗ ಬೇರೆ ಇದ್ದು ಮಾಡ್ಕೊಂಡು ತಿಂಬಕ್ಕಾಗಲ್ಲ, ಮಾಡಿ ದುಂಬಕ್ಕಾಗಲ್ಲ. ಎಂಥ ಕಾಲ ಬಂತಮ್ಮ ಬತ್ತನ. ಏನು ಲಕ್ಕಜ್ಜಿ ಇಬ್ಬರು ಮಾತಾಡ್ಕೊಂಡು ಕೂಕೊಂಡ್ಬಿಟ್ಟಿದ್ರಾ? ಹೊತ್ತು ಮುಂಚೆನೇ ಉಂಡು ನಿಮ್ಮ ದೇವಾಸೆಮ್ಮ ನಾನು ಒಂದಿಟ್ಟು ಎಲ್ಲಿದ್ರೆ ಕೊಡ್ತೀರಾ ಉಂಡು ಬಾಯಿಗೆ ನೀನು ಕೇಳಿರ್ ಗೊತ್ತಾ ಇಸ್ಕೊಂಡು ಹಾಕ್ಯಂಬಂಡು ಹೋಗೋಣ ಅಂತಂದು ಹೇಳಿ ಬಂದು ನಮ್ಮ ಎಲ್ಲಿರಲಿಲ್ಲ. ನನಗೆ ಯಾಕೋ ಇವತ್ತೊಂಥರ ಬಾಯೆಲ್ಲ ಸಕ್ಕದಂಗಾತು. ಲಕ್ಕಜ್ಜಿ ತಗೊಂಡಿಟ್ಟು ಎಲ್ಲಿಟ್ಕೆ ನಾನು ಇಸ್ಕೊಂಡು ಹಾಕ್ಯಂಡು ಹೋಗೋಣ ಅಂತ ಬಂದಮ್ಮ. ಅಯ್ಯೋ ಉಪ್ಪು ತಿಂಬಾಳು ಮನೆಗೆ ಹಳೆ ಹುಣ್ಸೆಣ್ಣಿಗೆ ಹೋದ್ರೆ ನಿನ್ನೆ ತಿಂತೀನಿ ತತ್ತ ಅಂತಂದಂಬಂಗೆ ಆಗೈತಿ. ನಾನು ಎಲ್ಲೋ ಒಂದು ತೊರ್ಕಿತ್ತು ವಾಣಿಗಂತದ್ದು ಹಾಕ್ಯಂಡಿದ್ದೆ. ದಿನ ಕೇಳಿರಿ ಎಲೆ ಅಡ್ಕಿಲ್ಲಮ್ಮೋ ನಮ್ಮ ಮನೆಗೆ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲಿ ತಂದು ಕೊಡೋದು. ಏನು ಬೈಗಾಗತ್ತಕ ಹಾಕ್ಯಂಡು ನನ್ನ ತೆಪ್ಪೆ ಉಗುಳ್ತೀಯ ಅಂತಂದೇಳಿ ಬೈತಾರೆ. ನಾನು ಇಟ್ಟಿಟ್ಟೆ ಇಸ್ಕೊಂಡು ಹಾಕ್ಯಂತೀನಿ. ನಮ್ಮ ಹುಡುಗೆಲ್ಲ ಒಂದಿಟ್ಟು ತಂದು ಕೊಟ್ಟಿದ್ದ. ಬಾ ನೋಡೋಣ ಎಲ್ಲ ಒಂದು ತೊರ್ಕಿದ್ರೆ ನಿನಗೆ ಕೊಡ್ತೀನಿ ಹಾಕ್ಯಂತಿ. ಏನು ಸಾರು ಮಾಡಿದ್ರಿ? ಅಲ್ಲೇ ಉಣ್ರಿ ನಮ್ಮ ಮನೆಗೆ. ನಾನು ಇವತ್ತು ಇದು ನುಗ್ಗೆ ಸೊಪ್ಪಿಂದ ಬಸ್ಸಾರು ಮಾಡಿದ್ನಮ್ಮ.
ಉಂಡು ಬಂದು ಅದಕ್ಕಾಗಿ ಬಂದು ನಮ್ಮ ಮಂತಿಗಿದ್ದು ಇವತ್ತು ಎಲ್ಗೂ ಹೋಗಿರಲಿಲ್ಲ ಹೊಲ್ ತಗೋಬೇಕಾಗಿತ್ತು. ನೀವಿಬ್ಬರು ಕೂತ್ಕೊಂಡಿದ್ರಲ್ಲ ಒಂಥರ ಕೆಲಿದ್ರೆ ಇಸ್ಕೊಂಡು ಹಾಕೊಂಡು ಹೋಗೋಣ ಅಂತ ಬಂದು ನಮ್ಮ ಏನು ಮಾಡಿದ್ರಿ ನಿಮ್ಮ ಮನೆಗೆ? ನಮ್ಮ ಮನೆಗೆ ಚಿತ್ರಾನ್ನ ಕಣಮೋ, ಚಿತ್ರಾನ್ನ ಅಂತ. ನಮ್ಮ ಮನೆಗೆ ಪುಳಿಯೋಗರೆ ಕಣಮ್ಮ ಮಾಡಿದ್ರು. ಅದನ್ನೇನು ತಿಂತೀಯಮ್ಮ, ನಮಗೆ ಮಸಾಲೆದು ತಿಂಬಕ್ಕಾಗಲ್ಲ. ತಿಂದು ಗ್ಯಾಸ್ಟಿಕ್ಕು. ಮುದ್ದೆ ಉಂಡ್ರೆ ಸರಿ ಅದ ಉಂಡಾರು ಬೈನಾಗ ಉಣ್ತಿದ್ವಿ. ಮುದ್ದೆ ಅನ್ನ ಸಾರು ಉಂಡ್ರೆ ಹೊಟ್ಟೆ ಸಿಯಲ್ಲ. ಈ ಅನ್ನ ತಿಂದು ಆಗ ಈಗ ಅಂಬತ್ತಿ ಹೊಟ್ಟೆ ಸಿತೈತಿ. ಇವು ಒಟ್ಟು ಶುಗರು BP ಬರ್ತವೆ ಅಂತಂದಂತಾರೆ. ಅಂದರು ಕೇಳಲ್ಲಮ್ಮ ಇವರು. ಸುಮ್ಮನೆ ದಿನ ಬರೀ ಅನ್ನೋದು ಮಾಡ್ತಾರೆ. ಮಾಡಿದ್ದು ಉಣ್ಬೇಕು, ಉಣ್ಬೋದು ಬಿಟ್ರೆ ಬಿಡ್ಬೋದು. ಅಲ್ಲಿ ಮಾಡಿ ಬಿಸಕ್ಕೆ ಅದೇ ಹೋಗ್ತಾರೆ. ಅವು ಎಲ್ಲ ಜಲ್ದು ಆಗ್ತವೆ. ಅನ್ನ ಮಾಡೋದು ಅವು 10 ರೂಪಾಯಿಗೆ ಒಂದೊಂದು ಪ್ಯಾಕೆಟ್ಗಳು ಬರ್ತವಲ್ಲ. ಪುಳಿಯೋಗರೆ ಪ್ಯಾಕೆಟು, ಪಲಾವ್ ಪ್ಯಾಕೆಟು, ಬಿಸಿಬೇಳೆ ಬಾತ್ ನಾವು, ಆಮೇಲಿಂದ ಟೊಮಾಟೊ ಬಾತ್ ನಾವು ಎಲ್ಲ ಪ್ಯಾಕೆಟ್ಗಳು ಬರ್ತವೆ. ಅವನ್ನ ತರೋದು ಈರುಳ್ಳಿ, ಹಸ್ರುಗಾಯಿ, ಒಂದೆರಡು ಬಟಾಣಿ ನೆನಕೋದು, ಹಚ್ಚಿ ಒಗ್ಗರಣೆ ಹಾಕಿ ಅದಕ್ಕೆ ಮಸಾಲೆ ಒಯ್ದು ನಡಿ ಎಂಬತ್ತು ಜಲ್ದು ಆಗ್ತಾವಲ್ಲ. ಒಂದೇ ಥರದ್ದು ಇದೊಟ್ಟು ಮುದ್ದೆ ಅನ್ನ ಹಚ್ಕೋಬೇಕು, ಸಾರಿಗೆ ಮುದ್ದೆ ಮಾಡಬೇಕು. ಎಲ್ಲ ನೋಟು ಸಬಸ ಯಾರು ಅಂತ ನಾನು ಜಲ್ದು ಆಗೋದು ಮಾಡಿ ಹೋಗ್ತಾರೆ. ನಮಗೂ ನಿಧಾನ ಆಗಲ್ತಾ. ಈ ನಮ್ಮ ಮನೆಗೆ ನಮ್ಮ ಅಯ್ಯಪ್ಪ ಬೈತಾನೆ ತಿಂಡಿ ಮಾಡಿರಿ. ಎಂದೋ ಒಂದಿನ ಮಾಡೋದು ನಾನು. ರೊಟ್ಟೆ, ದೋಸೆ, ಚಪಾತಿ, ಇಡ್ಲಿ ಅಂಥವಾದ್ರೇನು ಬೈಯಲ್ಲ. ಬರೀ ಈಗ ಹಿಂಗೆ ಅನ್ನ ಬೇಸಿರಿ ಮಕ್ಕಳು ತರ್ದಿ ನಾನು ಅದಕ್ಕೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿದ್ದೆ. ಬೋಲ್ ಚೆನ್ನಾಗಿತ್ತು. ಉಂಡು ಬಂದಮ್ಮ. ಇನ್ನೊಂದು ಇಟ್ಟು ಸೊಪ್ಪು ಸಾರು ಇತ್ತು. ನೆಲೆಕಲ್ ಮೆತ್ತ ತೆಗ್ದಿಕ್ಕಿ ಬಂದೆ. ಅಳಿಸ್ತೈತೆ ಅಂತಂದೇಳಿ ಬೈನಾಗಿಗೆ ಅಂತಂದೇಳಿ. ಅಲ್ಲ ಕಣೆ ಸರಜಮ್ಮ, ಇನ್ನೊಂದು ಮಾಡ್ತಾರೆ ಕಣೆ ನಮ್ಮ ಮನೆಗೆ ಹೊಸ ಮೊಟ್ಟೆ ಒಯ್ದು ಎಗ್ ರೈಸು ಅಂತಂದೇಳಿ. ಅದಕ್ಕೂ ಅಷ್ಟೇ ಕಣೆ, ಅದೆಂಥದ ಕ್ಯಾಂಪನ್ ಪೌಡ್ರ್ನಂತದ ಸುರಿದು ಮಾಡ್ತಾರೆ ಕಣೆ ಒಂದೊಂದು ದಿನ ಎಗ್ ರೈಸು ಅಂತಂದೇಳಿ. ಮೊಟ್ಟೆನೇ ಬೇಯಿಸಿರಿ ಇಲ್ಲ ಈರುಳ್ಳಿ ಹಚ್ಚಿ ಹುರಿದು ಮುದ್ದೆ ಮಾಡಿರಿ ಚಂದಮ್ಮ. ನಾವು ಬಸ್ಸಾರು, ಅರ್ಧಂಬ್ರ, ಮಸ್ಕಾಯಿ ಇಂಥವು ಅಥವನ ಆದಾಗ ನೆಂಚಿಗೆ ಇಲ್ದಿದ್ರೆ ಮೊದಲು ಹಿಂಗೆ ಮೊಟ್ಟೆ ಉರಿತಿದ್ವಮ್ಮ. ಈಗೇನಿಲ್ಲಮ್ಮ. ಅದೇ ಎಗ್ ರೈಸು ಅಂತಂದೇಳಿ ಮಾಡ್ತಾರಮ್ಮ. ಅದನ್ನೇನು ನಮಗೆ ಸರಿ ಬರಲ್ಲ ತಾಯಿ ಅಂಥದ್ದೆಲ್ಲನ. ಪುನಃ ನಾವು ನಮ್ಮ ಮನೆಗೆ ಮಾಡ್ತೀವಲ್ಲ ಚಕ್ಕೆ ಮಸಾಲೆ ಪೌಡ್ರು, ಅದನ್ನು ಅವರು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಎಲ್ಲವೂ ಪ್ಯಾಕೆಟ್ ಮಾಡಿರ್ತಾರೆ. ಅವನ್ನ ಬೇರೆ ಬೇರೆ ಪುಳಿಯೋಗರೆವು ಅದ್ರವು ವಾಂಗಿಬಾತ್ ನಾವು, ಎಗ್ ರೈಸ್ ನಾವು ಅಂತಂದು ಹೇಳಿ ಮಾಡ್ತಾರೆ. ಅವನ್ನ ದುಡ್ಡೊಂದಿದ್ರೆ ಈಗ ನೋಡು ಆಗೋಗೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತರೋದು, ಎಗ್ ರೈಸ್ ಪುಡಿ ತರೋದು, ಟೊಮಾಟೊ ಬಾತ್ ಪುಡಿ ತರೋದು. ದುಡ್ಡೊಂದು ಕೊಟ್ಟರೆ ಅಂತ ಬೇಕಾದ್ರೆ ಸಿಗ್ತವೆ. ಈಗೇನು ಎತ್ತೆ ತಾಮಂಗೆ ಇಲ್ಲ. ಒಂದಿಟ್ಟು ಎಣ್ಣೆ ಬಿಟ್ಟು ಒಗ್ಗರಣೆ ಹಾಕಿ ಈರುಳ್ಳಿ ಹೆಚ್ಚಾಕಿ ಅನ್ನ ಪುಡಿ ಉದ್ರಿ ಸ್ಟೆಪ್ಗಾಗದೆ. ನಾವು ಮೊದಲು ದಿನ ರೊಟ್ಟಿ ಸುಡ್ಬೇಕಾಯ್ತು ಕಣಮ್ಮ. 12-1 ಗಂಟೆಗೆ ಮುದ್ದೆ ಮಾಡಬೇಕಾಗಿತ್ತು. ಹೊಲಕ್ಕೆ ಹೋಗೋರಿಗೆ ಫಸ್ಟು ರೊಟ್ಟಿನೂ ಚಟ್ನಿ ಮಾಡ್ತಿದ್ವಿ. ಹುಳಿಕಾಳು ಹುರಿದು ಚೆನ್ನಾಗಿ ಕೆಂಪಗೆ ಕಾಯಿ, ಹುಳಿಕಾಳು, ಕಡಲೆ ಬೀಜ, ಕಡಲೆ ಎಲ್ಲ ಹಾಕಿ ಗುಂಡಾಗಿ ರುಬ್ಬಿರೆ ಬೈಗಾಗತ್ತಕ್ಕ. ಹಂಗೆ ಹೆಂಗಿರೋದಂತೆ ಚಟ್ನಿ. ಇವಾಗೇನಾರು ಮಾಡ್ತಾರಮ್ಮ ಮಿಕ್ಸಿಗೆ ಹಾಕಿ ಕಾಯಿನೂ ಕಡಲೆ ಬೀಜ ಹಾಕಿ. ಹುಳಿಕಾಳು ಅಂತ ಸೋಗ್ಸಲ್ಲ ಕಣಮ್ಮ. ಹುಳಿಕಾಳು ಸಾರು ಮಾಡಾರೇ ಇಲ್ಲ ಮಂಗಾಗೈತಿ. ಹುಳಿಕಾಳು ಕಾಯಿಲಿಲ್ದವು ಅಂಥವು. ರಾಗಿನೂ ಹುಳಿಕಾಳು ರಾಗಿ ತಿಂದರೆ ರೋಗ ಇಲ್ಲ ಅಂತಂದೇಳಿ ಹೇಳೈತಿ. ಆದರೆ ರಾಗಿನೂ ಹುಳಿಕಾಳು ಮುಟ್ಟಾರೇ ಇಲ್ಲ ಇವಾಗೆಲ್ಲನ. ಎಲ್ಲ ಪೇಟೆಗಳ್ದು. ನಮ್ಮ ಕಾಲದಾಗ ಹೆಂಗಿತ್ತು ಅಂತೀ ಅಂಥ ಊಟ ಇವಾಗ ಒಂದು ಮಧ್ಯಾಹ್ನ ಉಂಬಲ್ಲ ಕಣಮ್ಮ ಇವರು. ಮಿಕ್ಸಿಗೆ ಹಾಕೋದು ಚಟ್ನಿ ಗೊಣ್ಣಿದ್ದಂಗೆ ಇರುತ್ತೆ. ಚೆನ್ನಾಗತ್ತು ಆಗ ಮಾಡಿದಾಗ ಬಿಟ್ಕೊಂಡು ನೋಡ್ರೆ ಚೆಂದಕ್ಕಿರುತ್ತೆ. ಇಲ್ಲಾಂದರೆ ನೋಡಬೇಕು ಉಳಿಸ್ಲು ನಾರ್ತಿರುತ್ತೆ. ಹಂಗೆ ಗೊಣ್ಣಿದ್ದಂಗೆ ಇರುತ್ತೆ. ತಿಂಬಾಕ್ ಸರ್ ಬರಲ್ಲ. ಅದೆಂಥದ್ದು ಸರಜಮ್ಮ. ಹೊತ್ತು ಮುಂಚೆ ಸಾರು ಹಿಂಗೆ ಮಾತಾಡ್ತಾ ಕೂಕೊಂಡಿದ್ದೀರಾ ಏನು ತಾಯಿ? ಎಲ್ಲ ಯಾರ್ಯಾರ ಮನೆಗೆ ಯಾತ್ಯಾತ್ ಮಾಡಿದ್ರಿ? ಅಲ್ಲ ಕಣೆ ಶಾಂತಮ್ಮ, ಇವ್ರ ಮನೆಗೆ ಎಲ್ಲ ಬರೀ ಪುಳಿಯೋಗ್ರೇನೂ ವಾಂಗಿಬಾತು ಚಿತ್ರಾನ್ನ ಮಾಡ್ತಾರಂತಿದ್ದಿ. ನಾನು ಅನ್ನ ತಿಂಬಕ್ಕೆ ಸರ್ ಬರಲ್ಲ ಕಣಮ್ಮ ಅಂತಂದು ಹೇಳ್ತಿದ್ರು. ಇವ್ರ ಕಾಲದ್ದೇ ಹೇಳಿರಿ. ಇವಾಗ ಯಾರು ಕೇಳ್ತಾರೆ ಹೇಳು? ಅಜಯ್, ಇವಾಗ ನಿಮ್ಮವು ಏನೂ ನಡೆಯಲ್ಲ. ಮಾಡಿದ್ದ ಉಂಡು ಸುಮ್ಮ ಕುಕ್ಕ ಮತ್ತು ಕಲ್ತ್ಕೊಳ್ರಿ. ನಿಮ್ಮವೇನು ನಡೆಸಲ್ಲ ಅವರು. ಈಗ ನನಗೆ ಸರ್ ಬರಲ್ಲ ಅಂದ್ರೆ ಮಾಡ್ಕೊಂಡು ಉಣ್ಣು ಅಂತಂದಂತಾರೆ. ಈ ವಯಸ್ಸಿನಾಗ ನಿಮ್ಗೆ ಮಾಡ್ಕೊಂಡು ಉಣ್ಬೇಕಾಗುತ್ತೆ. ಕಾಲಕ್ಕೆ ತಕ್ಕಂಗೆ ಕೊಡೆ ಹಿಡಿಬೇಕು. ಏನು ಮಾಡೋಕ್ಕಾಗಲ್ಲ. ಯಾತದು ಮೊದ್ಲರಂಗೆ ಹಿಂಗೆ ಯಾರು ಮಾಡಲ್ಲ. ಇವಾಗ ಜಲ್ದಾಗದನ್ನೇ ಮಾಡೋದು. ಬೈನತ್ನಾಗ ಯಾವಾಗನ ಮನೆ ತೆಗಿದ್ದಿನ ಮಾಡ್ತಾರಷ್ಟೇ. ಅದನ್ನೇ ಉಂಡು ಸುಮ್ಮನೆ ಇರಬೇಕು. ಸರ್ ಬಂದ್ರೆ ಉಣ್ಬೇಕು, ಸರ್ ಬರ್ದಿದ್ರೆ ಮಾಡ್ಕೊಂಡು ತಿನ್ನಬೇಕು. ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಇದೆ. ಎಲ್ಲಿ ನೋಡಿರೋನು ಪೇಟೆ ಮಾಡ್ತಾರೆ ಅಂತ ಒಳ್ಳೆಗೂ ಬಂದ್ಬಿಡ್ತು ಇವಾಗೆಲ್ಲ ಇಂಥದ್ದು. ಮೊದಲು ಬರೀ ಪೇಟೆರು ಯಾರೋ ಕೆಲ್ಸಕ್ಕೆ ಹೋಗೋರು, ಅಫ್ಷಲ್ಸು ತಿಂಡಿ ಅಂತಂದು ಬರೊಳ್ಳೆಗೆಲ್ಲ ನಮ್ಮೊಳ್ಳೆಗೆಲ್ಲ ಬರೀ ಮುದ್ದೆ ಅನ್ನ ಸಾರು ರೊಟ್ಟಿ ದೋಸೆ ಒಯ್ಯರು. ಇವಾಗ ಎಲ್ಲಿ ಎಲ್ಲದು ಮಾಡ್ತಾರೆ. ಪೇಟೆಗೆ ಏನು ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಈಗ ಸುಮ್ಮನೆ ಉಣ್ಬೇಕು. ಏನು ಮಾಡೋಕ್ಕಾಗಲ್ಲ. ಅಮ್ಮ ಬರೀ ಉಂಡು ಕೂಕಮಂಗಿಲ್ಲಮ್ಮ. ಉಂಡಿಕ್ಕೆ ಬದುಕನ್ನು ಜೋಡಿಸೋಗ್ತಾರೆ. ಬದುಕು ಮಾಡಿ ಮಾತ್ರ ಚೆನ್ನಾಗಿರ್ತಾರೆ. ಇಲ್ದಿದ್ರೆ ಏನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.